ನಮಸ್ಕಾರ ಸ್ನೇಹಿತರೆ. ನಮ್ಮದು ಶ್ರೀ ಸಪ್ತಗಿರಿ ಮನೆಮದ್ದು ಚಾನಲ್ ಇದೆ. ಅದ್ರ ಮುಖಾಂತರ ಅನೇಕ ರೀತಿಯ ಔಷಧಿಯನ್ನು ಕೊಡ್ತಾಯಿದ್ದೀವಿ ಸ್ನೇಹಿತರೆ. ಇದು ಬಡವರ ಬಾದಾಮಿ ಅಂತಾರೆ. ಈಗ ಬಾದಾಮಿ 1 kg ಬಂದು ಡಿಪೆಂಡ್ ಅಪಾನ್ ಗ್ರೇಡ್ ಮೇಲೆ 1000, 800, 900, 700 ಇರ್ತದೆ. ಅದೇ ಇದು 1 kg ಬಂದು 120, 125, 30 ತನಕ ಇರ್ತದೆ. ಅದಕ್ಕೆ ಇದನ್ನು ಬಡವರ ಬಾದಾಮಿ ಅಂತ. ಸೇಮ್ ಇದರಲ್ಲಿ ಏನೇನು ಕಂಟೆಂಟ್ಸ್ ಇದೆಯೋ ಅದರಲ್ಲೂ ಸಹ ಸೇಮ್ ಇರ್ತದೆ. ಇದು ಬಡವ್ರಿಗಾಗಿರ್ತದೆ, ಅದು ಶ್ರೀಮಂತರಿಗಾಗ್ತದೆ. ಆದರೂ ಈ ಒಂದು ಶೇಂಗಾದಿಂದ ಅನೇಕ ರೀತಿಯ ನಮಗೆ ಉಪಯೋಗಗಳಿವೆ. ಈ ಶೇಂಗಾ ಒಟ್ಟು ಸಮೇತ ಉರಿಸಿ ಬೆಲ್ಲದಲ್ಲಿ ಸೇವನೆ ಮಾಡಿದಾಗ ನಮಗೆಲ್ಲ ರೀತಿಯ ಕ್ಯಾಲ್ಸಿಯಮ್ಮು, ವಿಟಮಿನ್ಸು, ಮಿನರಲ್ಸು ಎಲ್ಲ ಸಿಗುತ್ತೆ. ಮತ್ತು ಆ ಒಟ್ಟು ಸಮೇತ ತಿನ್ನೋದ್ರಿಂದ ಕ್ಯಾನ್ಸರ್ ಸೆಲ್ಗಳನ್ನು ನಾಶಪಡಿಸೋ ಶಕ್ತಿ ಈ ಒಟ್ಟಿಗಿದೆ. ಈ ಮೇಲೆ ಒಟ್ಟಿದೆಯಲ್ಲ, ಆ ಒಟ್ಟಿಗಿದೆ ಸ್ನೇಹಿತರೆ. ಇಂತಹ ಒಂದು ಕಡಲೆ ಬೀಜವನ್ನು, ಶೇಂಗಾ ಬೀಜವನ್ನು ಪ್ರತಿನಿತ್ಯ ಸೇವನೆ ಮಾಡೋದ್ರಿಂದ ಈಗೇನು ಹಸಿ ಸಿಗ್ತದೆ ಪರವಾಗಿಲ್ಲ, ಮುಂದೆ ಒಣಗಿರ್ತಕ್ಕಂತಹ ಬೀಜವನ್ನು ನೆನೆಸಿಕೊಂಡು ಸೇವನೆ ಮಾಡೋದ್ರಿಂದ ಬಹಳ ಉಪಯೋಗ ಇದೆ. ವೀರ್ಯಕಣಗಳ ವೃದ್ಧಿಪಡಿಸುತ್ತೆ. ಈ ನರಗಳ ದೌರ್ಬಲ್ಯ ನಿರ್ಮೂಲ ಮಾಡ್ತದೆ. ಮತ್ತು ಎಲ್ಲ ರೀತಿಯ ಕಣ್ಣು ದೃಷ್ಟಿ ಶಕ್ತಿಯಾಗಲಿ ನೀಡುವ ಶಕ್ತಿ ಇದು. ಇನ್ನೊಂದು ಇದು ಲೆಗ್ಯುಮಿನೇಸಿ ಇದೆಲ್ಲ ದಾನ ಸಂಬಂಧಪಟ್ಟಿದ್ದು. ಇದರಲ್ಲಿ ಅನೇಕ ರೀತಿಯ ಅಂಶಗಳು ಸಹ ಇದೆ. ಇದು ಸೇವನೆಯಿಂದ ಭಾರಿ ಒಳ್ಳೆಯದು. ಪ್ರತಿನಿತ್ಯ ಒಂದಷ್ಟು ಕಡಲೆ ಬೀಜವನ್ನು ಸೇವನೆ ಮಾಡ್ತಾ ಬಂದರೆ ನಮಗೆ ಆ ಅಂಶವನ್ನು ಸಿಗುತ್ತೆ. ಅದರಿಂದ ಅನೇಕ ರೀತಿಯ ನಮಗೆ ಲಾಭಗಳು ಇದೆ ಸ್ನೇಹಿತರೆ. ಇಂತಹ ಒಂದು ಬೀಜಗಳನ್ನು ನಾವು ಕಡಲೆಕಾಳು ಅದ್ರ ಜೊತೆಗಿದೆಯೋ ಸ್ವಲ್ಪ ಹಾಕ್ಕೊಂಡು 1, 2, 3 ಬಾದಾಮಿ ಹಾಕ್ಕೊಂಡು ನೋಡಿ. ಇದು ಸ್ವಲ್ಪ ಜಾಸ್ತಿ ತಿನ್ಬೋದು, ಆದರೆ ಬಾದಾಮಿ ಜಾಸ್ತಿ ತಿನ್ನೋಕ್ಕಾಗಲ್ಲ. ಅದರ ಲಿಮಿಟ್ಟು ದಿನಕ್ಕೆ 3-4 ಸೇವನೆ ಮಾಡಬೇಕು. ಇದೇನಿಲ್ಲ, ಎಷ್ಟು ಸೇವನೆ ಮಾಡಿದ್ರೂ ತೊಂದರೆ ಇಲ್ಲ. ಇದು ಇಂತಹ ಸ್ಥಿತಿಯಲ್ಲಿ ಇದು ಈ ಹಳ್ಳಿ ಕಡೆ ಊಟ ಸ್ವಲ್ಪ ಲೇಟಾಯಿತು ಅಂದರೆ ಅಡುಗೆ ಮಾಡೋದು ಹಸಿವಿಗೆ ತಾಳಲಾರಂತ ಇದನ್ನು ಸೇವನೆ ಮಾಡಿ ನೀರು ಕುಡಿದು ಕೆಲಸಕ್ಕೆ ಹೋಗ್ತಾರೆ. ಎಷ್ಟೋ ಜನ ಹೋಗ್ತಾರೆ. ಇಂತಹ ಒಂದು ಶೇಂಗಾವನ್ನು ಅನೇಕ ರೀತಿಯ ಚಟ್ನಿ ಪುಡಿ ಮಾಡ್ತಾರೆ. ಇದರಲ್ಲಿ ಅನೇಕ ತಾಜು ಮತ್ತು ಮಿಠಾಯಿ, ಬೆಲ್ಲ ಮತ್ತು ಈ ಕಡಲೆ ಬೀಜದ ಇದನ್ನು ಹಾಕಿ ಪಲ್ಪನ್ನು ಹಾಕಿ ಮಿಠಾಯಿ ಮಾಡ್ತಾರೆ. ಆ ಮಿಠಾಯಿ ಭಾರಿ ಒಳ್ಳೆಯದು. ರಕ್ತ ಮತ್ತು ಚೆನ್ನಾಗಿ ವೃದ್ಧಿಪಡಿಸೋ ಶಕ್ತಿ ಅದಕ್ಕಿದೆ, ಶಕ್ತಿ ಕೊಡಿ ಸ್ನೇಹಿತರೆ. ಇದನ್ನು ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಪ್ರತಿಯೊಬ್ಬರು ಮುಟ್ಟಲಿ. ನಮಸ್ಕಾರ ಸ್ನೇಹಿತರೆ.